ಶೈನ್ ಶೆಟ್ಟಿ ಅವ್ರ ನಾಯಕರಾಗಿ ಹೊಸದಾಗಿ ಮಾಡಿದ್ದಾರೆ ಮೂವಿ ಶೂಟಿಂಗ್ಗೋಸ್ಕರ ಅಂತ ಉಡುಪಿ ಬಂದಿತ್ತು. ಸುಮಾರು 2-3 ದಿವಸ ಹಿಂದೆನೇ ಬಂದಿದ್ದರು. ಲಾಸ್ಟ್ ಟೈಮ್ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಫಸ್ಟ್ ಟೈಮ್, ಬಟ್ ಈ ಸಲ ಸೆಕೆಂಡ್ ಟೈಮ್ ಹಾರ್ಟ್ ಅಟ್ಯಾಕ್ ಆದಾಗ ಅವ್ರನ್ನ ಉಳಿಸ್ಕೊಳ್ಳಿಲ್ಲ. ಇಡೀ ಚಿತ್ರತಂಡ ಸಿಕ್ಕಾಪಟ್ಟೆ ಪ್ರಯತ್ನಪಟ್ಟು ನಿನ್ನೆ ನೈಟ್ ಆದಾಗೆಲ್ಲ ಅವ್ರನ್ನ ಇಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದು ಟ್ರೀಟ್ಮೆಂಟ್ ಕೊಡಿಸೋ ಪ್ರಯತ್ನ ಪಟ್ಟರು, ಬಟ್ ಆಗಲಿಲ್ಲ. ಇವಾಗ ಸಂಜೆ ಸಾಯಂಕಾಲ ಒಂದು 6 ಗಂಟೆಗೆ ತಿಳ್ಕೊಂಡಿದ್ದಾರೆ. ನಮ್ಮನ್ನೆಲ್ಲ ಅಗಲಿದ್ದಾರೆ, ನಮ್ಮ ಕನ್ನಡದ ಕಲಾಭಿಮಾನಿಗಳನ್ನೇ ಕೂಡ ಅಗಲಿದ್ದಾರೆ. ಎಲ್ಲ ನಾವು ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ. ಐ ಮಿಸ್ ಇತ್ತು. ಲಾಸ್ಟ್ ಟೈಮ್ ಆಗಿತ್ತು ಸರ್, ಜಯದೇವಲ್ಲಿ ನಾವು ಟ್ರೀಟ್ಮೆಂಟ್ ಕೊಡಿಸಿದ್ವಿ. 1 ವರ್ಷದನ್ನ ಆರಾಮಾಗಿದ್ದು, ಬಟ್ ಇವಾಗ ಇಲ್ಲಿ ಶೂಟಿಂಗ್ ಬಂದಾಗ ಕರೆಕ್ಟಾಗಿ ಸೆಕೆಂಡ್ ಟೈಮ್ ತೀವ್ರ ಸರ್, ಸೀರಿಯಸ್, ವೆರಿ ಸೀರಿಯಸ್. ಅವರ ಹಿನ್ನೆಲೆ ಸ್ವಲ್ಪ ಹೇಳ್ತಾರೆ, ಅಂದರೆ ತುಂಬ ಡ್ರಾಮಾ. ಹೌದು ಸರ್, ತುಂಬ ಡ್ರಾಮಾ. ಸುಮಾರು ಉತ್ತರ ಕರ್ನಾಟಕದಲ್ಲಿ 30-35 ವರ್ಷದಿಂದ ಡ್ರಾಮಾ ಮಾಡ್ತಿದ್ರು. ಅವರದೇ ಸ್ವಂತ ಕಂಪನಿ ಇತ್ತು. ಸುಮಾರು ಒಂದು 60-70 ಕನ್ನಡ ಸಿನಿಮಾಗಳಲ್ಲಿ ಮಾಡಿದ್ದಾರೆ. ಅದನ್ನು ಗುರುತಿಸಿ ಈಗಿನ ಸರ್ಕಾರ, ನಮ್ಮ ಕರ್ನಾಟಕ ಸರ್ಕಾರ ಅವರಿಗೆ ರಂಗಾಯಣದ ನಿರ್ದೇಶಕ, ಧಾರವಾಡದ ರಂಗಾಯಣದ ನಿರ್ದೇಶಕರನ್ನಾಗಿ ಮಾಡಿದ್ರು. ಎಷ್ಟು ಸಿನಿಮಾ ಮಾಡಿದ್ರು ಸರ್? ಸುಮಾರು ಒಂದು 75 ಮೂವಿ ಮಾಡಿದ್ದಾರೆ ಸರ್ ಕನ್ನಡ. ಸುಮಾರು ಒಂದು 8 ಸಿನಿಮಾಗಳು ರಿಲೀಸ್ ಆಗಬೇಕು. ಮತ್ತು ಇದು ಶೈನ್ ಶೆಟ್ಟಿ ಅವ್ರಿಗೆ ಹೊಸ ಮೂವಿ ಸ್ಟಾರ್ಟ್ ಮಾಡಿದ್ದು. ನನ್ನ ಫ್ಯಾಮಿಲಿ ಕಡೆಯಿಂದ ಅವರಿಗೆ ಸಾರಿ ಹೇಳಕ್ಕೆ ಇಷ್ಟಪಡ್ತೀವಿ. ಮುಂದೆ ಏನು, ಎಲ್ಲಿಗೆ? ಮುಂದೆ ಸರ್ ಧಾರವಾಡ ರಂಗಾಯಣಕ್ಕೆ ಹೋಗ್ಬೇಕನ್ನೋ ಪ್ಲ್ಯಾನ್ ಇದೆ. ಸೊ ನೆಕ್ಸ್ಟ್ ಅಲ್ಲಿಂದ ಮತ್ತು ನಮ್ಮ ಅವರು ಇಷ್ಟಪಡುವಂಥ ಪ್ಲೇಸ್ ಅಂದರೆ ಅವ್ರ ತೋಟ, ಕಲ್ಯಾಣ ಮಂಟಪ, ಬಿಜಾಪುರ ಜಿಲ್ಲೆ ಸಿಂದಗಿ ತಾಲೂಕರ ಚಿಕ್ಕ ಸಿಂದಗಿ ಅಂತ. ಸೊ ನಾಳೆ ನಾವು ಅಲ್ಲಿ ಅಂತ್ಯಕ್ರಿಯೆ ಮಾಡಿದ್ವಿ ಸರ್. ಧಾರವಾಡ ಹೋಗ್ತೀರಿ? ಮೊದಲು ಧಾರವಾಡ ಹೋಗ್ತೀವಿ, ನೈಟ್ ತಗೊಂಡು ಹೋಗ್ತೀವಿ. ಧಾರವಾಡ ಹೋಗಿ ರಂಗಾಯಣದಲ್ಲಿ ಇಟ್ಟು ಅಲ್ಲಿ ಎಲ್ಲ ಅವ್ರಿಗೇನು ಸರ್ಕಾರದ ವತಿಯಿಂದ ಏನು ಗೌರವ ಸಲ್ಲಿಸ್ತಾರೋ ಅದು ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಚಿಕ್ಕ ಅವ್ರ ಫೇವ್ರೆಟ್ ಪ್ಲೇಸ್ ಥರ ಬರ್ತಾರೆ. ಯಾವಾಗಲೂ ಆ ತೋಟದಲ್ಲಿ ಇರ್ಬೇಕನ್ನೋ ಆಸೆ ಇರ್ತಿತ್ತು. ಸೊ ಅಲ್ಲಿಟ್ಟು ಎಲ್ಲ ಸಾರ್ವಜನಿಕರಿಗೆ ನಾವು ಅಲ್ಲೇ ವ್ಯವಸ್ಥೆ ಮಾಡ್ತೀವಿ. ಸೆಲೆಬ್ರಿಟೀಸ್ ಬರುವವರೆಲ್ಲ ಎಲ್ಲಿ ಬರ್ಬೋದು? ಚಿಕ್ಕ ಸಿಂದಗಿಗೆ ಅಂದರೆ ಅವ್ರ ತೋಟ, ಫಾರ್ಮ್ ಹೌಸು. ದಯವಿಟ್ಟು ಯಾರೇ ಬರೋರಿದ್ರು, ಅಭಿಮಾನಿಗಳಾಗಿರಲಿ ಅಥವಾ ಯಾರೇ ಆಗಿರಲಿ, ಅವ್ರನ್ನ ಪ್ರೀತಿಸೋರಾಗಿರಲಿ, ದಯವಿಟ್ಟು ಅವ್ರ ತೋಟ ಅಂದರೆ ಚಿಕ್ಕ ಸಿಂದಗಿ ಗುಲ್ಬರ್ಗ ಹೋಗೋ ದಾರಿಯಲ್ಲಿದೆ. ದಯವಿಟ್ಟು ಎಲ್ಲರೂ ಅಲ್ಲೇ ಬನ್ನಿ.